ಇಷ್ಟ ಆಯ್ತಾ? ಅಲ್ಲಿ ಪೂರ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಡೇ 4. ನಾವು ಇವತ್ತು ಅಬುದಾಬಿ ಟೂರ್ಗೆ ಹೋಗ್ತಿದ್ದೀವಿ. ಅಬುದಾಬಿಗೆ ಆನ್ ದ ವೇ ಹೋಗ್ತಾ ನಾವು ಇಲ್ಲಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ದೇವಸ್ಥಾನದ ಹೆಸರು ಬ್ಯಾಬ್ಸ್ ಹಿಂದೂ ಮಂದಿರ್ ಅಂತ ಹೇಳಿ. India. Okay, bye. I love you. ಅಬುದಾಬಿಯಲ್ಲಿ ಬ್ಯಾಬ್ಸ್ ಸ್ವಾಮಿನಾರಾಯಣ ಸಂಸ್ಥೆಯಿಂದ ನಿರ್ಮಿಸಲ್ಪಟ್ಟ ಸಾಂಪ್ರದಾಯಿಕ ಹಿಂದೂ ದೇವಾಲಯ ಇದು. ಈ ದೇವಸ್ಥಾನಕ್ಕೆ ಅಂತ 2015ನಲ್ಲಿ UAE ಸರ್ಕಾರ ಭೂಮಿನ ಕೊಡೋದಾಗಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರಂತೆ. ಅದಾದಮೇಲೆ ಅಬುದಾಬಿಯ ಕ್ರೌನ್ ಪ್ರಿನ್ಸ್ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಂತ ಈ ದೇವಸ್ಥಾನಕ್ಕೆ 27 ಎಕರೆ ಭೂಮಿನ ಗಿಫ್ಟಾಗಿ ಕೊಟ್ರಂತೆ. ನಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ಇವಾಗ ಅಂತ ಡ್ರೈವರ್ ಹೇಳಿದಾಗ, ಅಯ್ಯೋ ದೇವಸ್ಥಾನಕ್ಕೆ, ಅದು ಇಲ್ಲಿ ಬಂದು ದೇವಸ್ಥಾನಕ್ಕೆ ಹೋಗಬೇಕಾ, ಬೇಡ ನಾವು ಕಾರಲ್ಲೇ ಇರೋಣ, ಬೇರೆಯವರೆಲ್ಲ ಹೋಗಲಿ ಅಂತ ಅನ್ಕೊತಾ ಇದ್ದೆ. ಇಲ್ಲ, ಎಷ್ಟು ಮಿಸ್ ಮಾಡ್ಕೊತಾ ಇದ್ದಿ ಅಂದಮೇಲೆ ಇಳಿದ ಮೇಲೆ ಗೊತ್ತಾಯಿತು ಅದು ಬ್ಯಾಬ್ಸ್ ಹಿಂದೂ ಮಂದಿರ್ ಅಂತ ಹೇಳಿ. ಏನು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಗೊತ್ತಾ, ನೋಡಿ ನೀವೇ ಇವಾಗ. ಬ್ಯಾಬ್ಸ್ ಕಮ್ಯುನಿಟಿ ಅವ್ರದ್ದು ಬ್ಯಾಬ್ಸ್ ಹಿಂದೂ ಮಂದಿರ್ ಅಂತ ಹೇಳಿ. ಸೊ ಈ ದೇವಸ್ಥಾನನ ಉತ್ತರ ರಾಜಸ್ಥಾನದ ಗುಲಾಬಿ ಮರಳುಗಳಿಂದ ನಿರ್ಮಾಣ ಮಾಡಿದ್ದಾರಂತೆ. ಅಂದರೆ ಪಿಂಕ್ ಸ್ಯಾಂಡ್ ಸ್ಟೋನಿಂದ ಯೂಸ್ ಮಾಡಿಕೊಂಡು ಇದನ್ನು ಕಟ್ಟಿದ್ದಾರೆ. ಆಮೇಲೆ ಟೈಲ್ಸ್ ಬಂದು ಇಟಲಿಯಿಂದ ಟೈಲ್ಸ್ ಅಂತ ಇದು. ಇದು ಒಂದು ವಿಶೇಷತೆ ಏನಂತ ಅಂದರೆ, ಅಲ್ಲಿ ವೈಟ್ ಕಲರ್ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಎಷ್ಟು ತಣ್ಣಕ್ಕಿದೆ ಅಂದರೆ ಉರಿ ಬಿಸಿಲು ಕಣ್ರಿ. ಮೇಲ್ಗಡೆ ನಮಗೆ ತಲೆ ಎಲ್ಲ ಸುಡ್ತಾ ಇದೆ. ಅದ್ರ ಕಾಲು ನಾವು ನಡ್ಕೊಂಡು ಹೋಗುವಾಗ ತುಂಬ ತಣ್ಣಕ್ಕೆ ಫೀಲ್ ಆಗ್ತಾ ಇತ್ತು, ತುಂಬ ತಣ್ಣಕ್ಕೆ. ಆ ಪಿಂಕ್ ಮೆಟ್ಲುಗಳಿದೆಯಲ್ಲ ದೇವಸ್ಥಾನಕ್ಕೆ ಹೋಗುವಾಗ, ಅದು ಅಷ್ಟೇ ತುಂಬ ತಣ್ಣಕ್ಕೆ ಫೀಲ್ ಆಗ್ತಾ ಇತ್ತು ನಮಗೆ. ಎಷ್ಟು ಬಿಸಿಲಿದೆ ಆದರೂ ತಣ್ಣಕ್ಕಿದೆ ಒಂದು. ಇನ್ನೊಂದು ಕ್ಲೆನ್ಲಿನೆಸ್ ನೋಡು. ಈ ದೇವಸ್ಥಾನ ಅಂತರ ಧರ್ಮದ ಸಾಮರಸ್ಯದ ಸಂಕೇತ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ, ಈ ದೇವಸ್ಥಾನ ಕೆತ್ತನೆಗಳ ಬಗ್ಗೆ ಹೇಳಬೇಕು ಅಂತಂದರೆ ಬ್ಯೂಟಿಫುಲ್ ಗೊತ್ತಾ, ತುಂಬ ಬ್ಯೂಟಿಫುಲ್ಲು. ಮತ್ತು ರಾಮಾಯಣ, ಶಿವಪುರಾಣ, ಭಾಗವತ, ಆಮೇಲೆ ಮಹಾಭಾರತ ಮತ್ತು ಹಿಂದೂ ವ್ಯಕ್ತಿಗಳ ಜೀವನ ಕಥೆಗಳ ಅಲ್ಲದೆ ಇಲ್ಲಿ ಅರೇಬಿಯನ್, ಈಜಿಪ್ಟು, ಮೆಸೊಪೊಟೇಮಿಯಂ, ಸ್ಥಳೀಯ ಅಮೆರಿಕನ್ ಮತ್ತು ಇತರ ನಾಗರಿಕತೆಗಳ ಕಥೆಗಳನ್ನು ಇಲ್ಲಿ ಒಳಗೊಂಡಿದೆ.
ದರ್ಶನ ಎಲ್ಲ ಆಯಿತು. ದೇವಸ್ಥಾನದ ಒಳಗಡೆ ಅಂತೂ ಆ ಮೂರ್ತಿಗಳನ್ನೇ ಸೂಪರ್ ಅಲ್ವಾ, ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಆ ಮೂರ್ತಿಗಳು. ಶಿವ ಪಾರ್ವತಿ, ಇನ್ಯಾವ್ದು ನೋಡಿದ್ವಿ, ಬಾಲಾಜಿ ಮತ್ತು ರಾಮ ಸೀತಾ ಲಕ್ಷ್ಮಣ ಆಂಜನೇಯ, ಆಮೇಲೆ ಮುರಾರಿ ಶ್ರೀಕೃಷ್ಣ, ಅವ್ರದ್ದು ಅಂದರೆ ಈ ಕಮ್ಯುನಿಟಿ ಅವ್ರದ್ದು ದೇವರು. ತುಂಬ ಚೆನ್ನಾಗಿದೆ, ಮೂರ್ತಿಗಳನ್ನು ಮಾತ್ರ ಅದ್ಭುತವಾಗಿದೆ. ಮೇಯ್ನ್ ಇದ್ರದ್ದು ಅಟ್ರಾಕ್ಷನ್ ನನಗೆ ಬೇಸಿಕಲಿ ನಮಗೆ ಇಷ್ಟ ಆಗಿದ್ದಂದರೆ ಎಷ್ಟು ಬಿಸಿಲಿದೆ ಗೊತ್ತಾ. ಅಷ್ಟು ಬಿಸಿಲಲ್ಲೂ ನಾನು ಅವಾಗ ತೋರಿಸಿದ್ನಲ್ಲ ಆ ಟೈಲ್ಸ್ ಎಷ್ಟು ತಣ್ಣಕ್ಕಿದೆ ಅಂದರೆ ಸಕ್ಕತ್ತಲ್ಲ, ತುಂಬ ಚೆನ್ನಾಗಿದೆ. ಚೂರು ಬಿಸಿ ಬಿಸಿ ಅನಿಸಲ್ಲ, ಆರಾಮಾಗಿ ನಡೆದಾಡ್ಬೋದಲ್ಲಿ. ಒಳಗಡೆನೂ ಅಷ್ಟೇ, ಆರ್ಕಿಟೆಕ್ಚರ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಇದ್ರದ್ದು ಎಂಟ್ರೆನ್ಸ್ ಎಷ್ಟೋ ಗೊತ್ತಿಲ್ಲ, ನಮ್ಮದು ಇದರಲ್ಲೇ ಇನ್ಕ್ಲೂಡೆಡ್ ಇದು. ಕಾರ್ ಹತ್ರಕ್ಕೆ ಹೋಗ್ತಿದ್ದೀವಿ. ಇಲ್ಲೆಲ್ಲ ಸ್ಟ್ರೋಲರ್ ತೊಗೊಂಬರೋಕ್ಕಾಗಲ್ಲ, ಕಾರಲ್ಲೇ ಬಿಟ್ಟು ಬಂದಿದ್ದೀವಿ. ನೆಕ್ಸ್ಟ್ ಇನ್ನೆಲ್ಲಿ ಮಾಸ್ಕ್ಗೆ ಕರ್ಕೊಂಡು ಹೋಗ್ತಾರಾ? ವಾರ್ನರ್ ಬ್ರದರ್ಸ್ಗೆ ಹೋಗ್ತಾ ಇದ್ದೀವಿ ಇವಾಗ. ನೆಕ್ಸ್ಟು ನೋಡಿ ಕ್ಯೂ ನೋಡಿ ಟೂರಿಸ್ಟ್ ಇದಕ್ಕೇನೆ ಕ್ಯೂ ಆಗೋಯ್ತು ನೀ. ಕ್ಯೂ ನೋಡಿ ಸದ್ಯ ನಾವು ಎಷ್ಟು ಬೇಗ ಮುಗಿಸಿದ್ವಿ, ಒಳ್ಳೇದಾಯ್ತಪ್ಪ. ಸೊ ಆಲ್ ರೈಟ್ ಫ್ರೆಂಡ್ಸ್, ವಿಡಿಯೋನೆಲ್ಲ ಎಂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರು ಯಾರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ಪದೇ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿರಿ, ಪ್ಲೀಸ್ ಕಣ್ರಿ. ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ವಾರ್ನರ್ ಬ್ರೋಸ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಅಮ್ಮ ಸ್ಟ್ರಾಲರಲ್ಲಿ ಕುತ್ಕೊಳ್ಳ ನಾನು ಅಂತ ಹೇಳ್ತಾಳೆ. ಸ್ಟ್ರಾಲರಲ್ಲಿ ನಡೆಯೋದೇ ಇಲ್ಲ ಅಕ್ಕ ಇವಾಗ. ಅಕ್ಕ ಜೈ ಬಜರಂಗಬಲಿ. ಆತು ಏನು ತಿಂದಿಲ್ಲ ನೀನು? ಬರ್ತಾರೆ. The idols are awesome actually. Yes. In the place where we stay, there's a temple for Krishna. Okay. The idol almost Same as almost same. but in this one they